ಮುತ್ತಾಗಲಿ ಎಲ್ಲ ರೀತಿ ಸೆಟ್ಗಳನ್ನು ಕೂಡ ನಾವು ಮಾಡ್ಕೋಬಹುದು. ಮುತ್ತು ಹಾಗೂ ನೋಡಿ ಗೋಲ್ಡ್ ಮಣಿಗಳನ್ನ ಹಾಕ್ಬಿಟ್ಟು ಈ ರೀತಿಯಾಗಿ ಮಾಡಿರುವಂಥದ್ದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲ್ವಾ. ಗೋಲ್ಡ್ ಅಲ್ಲಿ ನಮಗೆ ಒಂದು ತಂತಿ ಟೈಪ್ ಅಲ್ಲಿ ಕೊಟ್ಟಿದ್ದಾರೆ, ಅದರಲ್ಲಿ ನಮಗೆ ಈ ಒಂದು ಮಣಿಗಳನ್ನ ಹಾಕಿದ್ದಾರೆ. ಹಾಗೆ ನಮಗೆ ಮುತ್ತಿನ ಮಣಿಗಳಿಗೆ ನಮಗೆ ಕ್ಯಾಪ್ ಅನ್ನು ಕೂಡ ಕೊಟ್ಟಿದ್ದಾರೆ ಗೋಲ್ಡ್ ಇಂದ. ಹಾಗಾಗಿ ನಮಗೆ ಇದರಲ್ಲಿ ತುಂಬಾನೇ ಗೋಲ್ಡ್ ಕೂಡ ಇದೆ ಅಂತ ಅನಿಸುತ್ತೆ. ಮಧ್ಯೆ ಮಧ್ಯದಲ್ಲಿ ನಮಗೆ ಚಿಕ್ಕ ಚಿಕ್ಕ ಮಣಿಗಳನ್ನ ಗೋಲ್ಡ್ ಇಂದ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರಬಹುದು. ದೊಡ್ಡ ಗೋಲ್ಡ್ ಮಣಿಗಳನ್ನ ಕೊಟ್ಟಿದ್ದಾರೆ. ಹಾಗೆ ಅದರಲ್ಲಿ ಡಿಸೈನ್ಸ್ ಇರುವುದು ತುಂಬಾ ಚೆನ್ನಾಗಿದೆ. ಗೋಲ್ಡ್ ಗುಂಡುಗಳ ಮೇಲೆ ಇರುವಂತಹ ಡಿಸೈನ್, ಇದರಲ್ಲಿ ಇರುವಂತಹ ಗೋಲ್ಡ್ 10 ಗ್ರಾಮ್ ಅಷ್ಟೇ. 10 ಗ್ರಾಮಿಗೆ ನಮಗೆ ತುಂಬಾ ಗ್ರ್ಯಾಂಡ್ ಅಂತ ಅನಿಸುತ್ತೆ ಈ ಒಂದು ಅಲ್ವಾ. ಹಾಗೆ ಈ ಒಂದು ಚೈನ್ ಅನ್ನ ನೋಡ್ತಾ ಇರಬಹುದು. ಮೂರಳೆ ಇರುವಂತಹ ಒಂದು ಹಾರ ಎಷ್ಟು ಗ್ರ್ಯಾಂಡ್ ಕಾಣ್ತಾ ಇದೆ. ರೌಂಡ್ ಮಣಿಗಳು ನಮಗೆ ಬಂದಿರುವಂಥದ್ದು, ಮುತ್ತಿನ ರೌಂಡ್ ಮಣಿಗಳು ಬಂದಿದೆ. ಹಾಗೆ ನಮಗೆ ಚೈನು ಹಾಗೂ ರೌಂಡ್ ಮುತ್ತಿನ ಮಣಿಗಳು ಬಂದಿರುವಂಥದ್ದು, ಮೂರೆಳೆ ಇರುವಂಥದ್ದು ತುಂಬಾ ಗ್ರ್ಯಾಂಡ್ ಇದೆ. ಹಾಗೆ ಮುಂದೆ ನಮಗೆ ಒಂದು ಚೈನ್ ಅನ್ನ ಕೊಟ್ಟಿದ್ದಾರೆ. ಹಾಗೆ ಸಿಂಪಲ್ ಆಗಿ ತುಂಬಾ ಗ್ರ್ಯಾಂಡ್ ಕಾಣ್ತಾ ಇದೆ. ಹಾಗೆ ಇದರಲ್ಲಿ ಕೂಡ ಇರುವಂತಹ ಗೋಲ್ಡ್ ತುಂಬಾ ಕಮ್ಮಿ ಗೋಲ್ಡ್, 7.5 ಗ್ರಾಮ್ ಅಷ್ಟೇ ಇರುವಂಥದ್ದು. ನಮಗೆ 7.5 ಗ್ರಾಮಿಗೆ ನಮಗೆ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ. ಹಾಗೆ ಅದೇ ತರದ ಒಂದು ಡಿಸೈನ್ ಇದೆ ನೋಡಿ. ಇದು ಒಂದೆಳೆ ಬಂದಿರುವಂಥದ್ದು, ಮೂರೆಳೆ ಇತ್ತು, ಇದರಲ್ಲಿ ಒಂದೆಳೆ ಅಷ್ಟೇ ಇರುವಂಥದ್ದು. ಒಂದೆಳೆಗೆ ನಮಗೆ ಅದೇ ರೀತಿಯಾಗಿ ರೌಂಡ್ ಮುತ್ತುಗಳನ್ನ ಕೊಟ್ಟಿದ್ದಾರೆ. ಹಾಗೆ ಚೈನ್ ಬಂದಿದೆ. ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ 2.5 ಗ್ರಾಮ್ ಅಷ್ಟೇ. 2.5 ಗ್ರಾಮಿಗೆ ನೋಡಿ ನಾವು ಈ ರೀತಿಯಾಗಿ ಒಂದೆಳೆ ಮಾಡ್ಕೊಬಹುದು. ಹಾಗೆ ನಾವು ಎರಡೆಳೆ ಆದ್ರೆ ಒಂದು 5 ಗ್ರಾಮ್ ಅಲ್ಲಿ ನಾವು ಮಾಡ್ಕೋಬಹುದು. ಹಾಗೆ ಈ ಒಂದು ರಿಂಗ್ ಅನ್ನ ನೋಡ್ತಾ ಇರಬಹುದು ನೀವು, ಮುತ್ತಿನ ರಿಂಗು ಎಷ್ಟು ಗ್ರ್ಯಾಂಡ್ ಆಗಿ ನಮಗೆ ಇದು ತುಂಬಾ ಗಟ್ಟಿ ಡಿಸೈನ್ಸ್ ಕೂಡ ಅಂತ ಹಾಗೆ ಕಾಣುತ್ತೆ. ತುಂಬಾ ಚೆನ್ನಾಗಿ ಬರುತ್ತೆ ಈ ಒಂದು ಡಿಸೈನ್. ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ 3 ಗ್ರಾಮ್ ಅಷ್ಟೇ. 3 ಗ್ರಾಮಿಗೆ ನೋಡಿ ನಮಗೆ ಎಷ್ಟು ಗ್ರ್ಯಾಂಡ್ ಕಾಣ್ತಾ ಇದೆ ಅಲ್ವಾ. ತುಂಬಾ ಗಟ್ಟಿ ಕೂಡ ಬರುತ್ತೆ. ಹಾಗೆ ಈ ಒಂದು ಇಯರಿಂಗ್ಸ್ ನೋಡ್ತಾ ಇರಬಹುದು. ಮುತ್ತಿನ ಒಂದು ಕೆಳಗಡೆ ಹಾಗೆ ನಮಗೆ ಕುಚ್ಚನ್ನು ಕೊಟ್ಟಿದ್ದಾರೆ. ಮುತ್ತಿನ ಮಣಿಗಳಿಂದ ಚೈನ ಕೊಟ್ಬಿಟ್ಟು ಹಾಗೆ ಮೇಲೆ ಒಂದು ಹಾಗೆ ಒಂದು ಮುತ್ತಲ್ಲಿ ಬಂದಿರುವಂಥದ್ದು ನಮಗೆ ತುಂಬಾ ಸಿಂಪಲ್ ಆಗಿ ಮೇಲೆ ಬರೀ ಅಷ್ಟೇ ಹಾಕ್ತೀವಿ ಅಂದ್ರೆ ಒಂದು ಸಿಂಪಲ್ ಆಗಿ ಕೂಡ ಹಾಕಬಹುದು. ಆದ್ರೆ ಇದರಲ್ಲಿ ಜಾಯಿಂಟ್ ಮಾಡಿರುವಂಥದ್ದು ಹಾಗೆ ಕೂಡ ಮಾಡ್ಕೋಬಹುದು. ಈ ಒಂದು ಮುತ್ತಿನ ಇಯರಿಂಗ್ಸ್ ಅಲ್ಲಿ ನಮಗೆ ಇರುವಂಥದ್ದು 4 ಗ್ರಾಮ್ ಅಷ್ಟೇ. 4 ಗ್ರಾಮಿಗೆ ನೋಡಿ ನಮಗೆ ಎಷ್ಟು ಗ್ರ್ಯಾಂಡ್ ಕಾಣುತ್ತೆ ಅಲ್ವಾ. ಹಾಗೆ ಈ ಒಂದು ಮುತ್ತಿನ ಹಾರನ ನೋಡಬಹುದು. ಹಿಂದೆ ನಮಗೆ ಕರಿಮಣಿಯಿಂದ ಕೊಟ್ಟಿದ್ದಾರೆ. ನಾವು ಅದನ್ನು ಕೂಡ ನಾವು ಮುತ್ತಿನಿಂದ ಕೂಡ ಮಾಡ್ಕೋಬಹುದು, ಅದೇ ತರ ಚಿಕ್ಕ ಚಿಕ್ಕ ಮುತ್ತುಗಳಿಂದ. ಹಾಗೆ ನಮಗೆ ಎದುರಿಗೆ ನಮಗೆ ಸ್ವಲ್ಪ ದೊಡ್ಡ ಮುತ್ತಿಂದ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ ನಮಗೆ ಸುತ್ತಿರುವಂತಹ ಗೋಲ್ಡಿನ ಕೊಟ್ಟಿದ್ದಾರೆ. ಹಾಗಾಗಿ ನಮಗೆ ಇದು ತುಂಬಾ ಗೋಲ್ಡ್ ಇದೆ ಅನ್ನೋ ತರ ಕಾಣುತ್ತೆ. ಗೋಲ್ಡ್ ಇಡ್ಸತ್ತೆ ತುಂಬಾ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿನೇ ಬರುತ್ತೆ ಇದು. ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ 10 ಗ್ರಾಮಿಗೆ ನೋಡಿ ನಾವು ಎಷ್ಟು ಗ್ರ್ಯಾಂಡ್ ಆಗಿ ಮಾಡ್ಕೋಬಹುದು ಅಲ್ವಾ. ನಾವು ಇನ್ನೂ ಸ್ವಲ್ಪ ಕಡಿಮೆ ಗೋಲ್ಡ್ ಅಲ್ಲಿ ಮಾಡ್ಕೋತೀವಿ ಅಂತ ಅಂದ್ರೂ ಮಾಡ್ಕೋಬಹುದು, ಯಾಕಂದ್ರೆ ಸುತ್ತಿರುವಂತಹ ಗೋಲ್ಡ್ ಬಂದಿರೋದ್ರಿಂದ. ಹಾಗೆ ಈ ಒಂದು ಹಾರ ನೋಡಿ ಎಷ್ಟು ಗ್ರ್ಯಾಂಡ್ ಕಾಣ್ತಾ ಇದೆ ಅಂತಂದ್ರೆ, ಒಂದು ಪಿಂಕ್ ಕಲರ್ ಸ್ಟೋನ್ ಬಂದಿದೆ ಮಧ್ಯೆ ಮಧ್ಯೆ. ಆ ಒಂದು ಪಿಂಕ್ ಕಲರ್ ಸ್ಟೋನ್ ಬಂದಿರೋದ್ರಿಂದ ಈ ಒಂದು ಮುತ್ತಿನ ಹಾರ ತುಂಬಾ ಗ್ರ್ಯಾಂಡ್ ಆಗಿ ಕಾಣ್ತಾ ಇದೆ. ಮೂರೆಳೆ ಇರುವಂತದ್ದು ನಮಗೆ. ಹಾಗೆ ಒಂದು ರೌಂಡ್ ಮುತ್ತಿಂದ ನಮಗೆ ಕೊಟ್ಟಿದ್ದಾರೆ. ಹಾಗೆ ಹಿಂದೆ ನಮಗೆ ಸ್ವಲ್ಪ ದೊಡ್ಡ ಮುತ್ತಿಂದ ನಮಗೆ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು ನೀವು. ಹಾಗೆ ಮೂರೆಳೆ ಇರುವಂತದ್ದು. ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ನಮಗೆ 7 ಗ್ರಾಮ್ ಅಷ್ಟೇ. 7 ಗ್ರಾಮಿಗೆ ನಮಗೆ ಎಷ್ಟು ಗ್ರ್ಯಾಂಡ್ ಆಗಿ ಕಾಣುತ್ತೆ ಅಲ್ವಾ. ಹಾಗೆ ಈ ಒಂದು ಇಯರಿಂಗ್ಸ್ ನ ನೋಡ್ತಾ ಇರಬಹುದು. ಒಂದು ಮುತ್ತಿನ ಡ್ರಾಪ್ ಅನ್ನ ಕೆಳಗೆ ಕೊಟ್ಟಿದ್ದಾರೆ. ನಾವಲ್ಲಿ ಗ್ರೀನ್ ಕಲರ್ ಸ್ಟೋನ್ ಬದಲಿಗೆ ಅಥವಾ ನಾವಲ್ಲಿ ಈ ಕಡೆ ಪಿಂಕ್ ಕಲರ್ ಸ್ಟೋನ್ ಎರಡರದ್ದು ಬದಲಿಗೆ ನಾವು ಮೇಲ್ಗಡೆ ಮುತ್ತನ್ನ ಕೂಡ ಹಾಕೋಬಹುದು. ಆದ್ರೆ ನೋಡಿ ಎರಡೂ ತರನು ಹಾಕೋಬಹುದು. ಆ ರೀತಿಯಾಗಿ ಬಂದಿರುವಂತದ್ದು ಇದು 2 in 1. ಎಷ್ಟು ಚೆನ್ನಾಗಿದೆ ಅಲ್ವಾ. ಆದ್ರೆ ಇದರಲ್ಲಿ ಇರುವಂತಹ ಗೋಲ್ಡ್ ತುಂಬಾನೇ ಕಡಿಮೆ. ಈ ಒಂದು 2 in 1 ಇಯರಿಂಗ್ಸ್ ಅಲ್ಲಿ ನಮಗೆ ಇರುವಂತದ್ದು 3 ಗ್ರಾಮ್. 3 ಗ್ರಾಮಿಗೆ ನೋಡಿ ಎಷ್ಟು ಗ್ರ್ಯಾಂಡ್ ಕಾಣ್ತಾ ಇದೆ. ಹಾಗೆ ಈ ಒಂದು ಇಯರಿಂಗ್ ನ ನೀವು ನೋಡ್ತಾ ಇರಬಹುದು. ಇದು ಕೂಡ ನಮಗೆ ತುಂಬಾ ಕಡಿಮೆ ಗೋಲ್ಡ್ಗೆ ನಾವು ತುಂಬಾ ಗ್ರ್ಯಾಂಡ್ ಆಗಿ ಕಾಣುವಂತಹ ಒಂದು ಓಲೆ ಜುಮ್ಕಿನ ಮಾಡ್ಕೋಬಹುದು. ಇದು ಇವಾಗ ನಿಮಗೆ ನೋಡುವಾಗ ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ, ಯಾಕಂದ್ರೆ ನೋಡ್ತಾ ಇರಬಹುದು. ಈಗ ಅರ್ಧದಷ್ಟೇ ಇರುವಂತದ್ದು ಇದು. ಹಾಗೆ ಮೇಲ್ಗಡೆ ನಮಗೆ ಇರುವಂತಹ ಓಲೆಯಲ್ಲಿ 5 ಗ್ರಾಮ್ ಅಷ್ಟು ಇರುವಂತದ್ದು. ಹಾಗೆ ಜುಮ್ಕಿಲಿ ನಮಗೆ 5 ಗ್ರಾಮ್. ಆದ್ರೆ ಇದು 10 ಗ್ರಾಮಿಗೆ ನಮಗೆ ತುಂಬಾ ಗ್ರ್ಯಾಂಡ್, ಒಂದು 15 ಗ್ರಾಮ್ ಅಲ್ಲಿ ಇರುವಷ್ಟು ನಮಗೆ ಗ್ರ್ಯಾಂಡ್ ಆಗಿ ಅನ್ಸುತ್ತೆ. ಹಾಕಿದಾಗ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ. ತುಂಬಾನೇ ಚೆನ್ನಾಗಿದೆ. ಹಾಗೆ ನಾವು ಇನ್ನೂ ಸ್ವಲ್ಪ ಕಡಿಮೆ ಗೋಲ್ಡ್ ಅಲ್ಲಿ ಕೂಡ ಮಾಡ್ಕೋಬಹುದು. ಹೇಗೆ ಅಂತ ಅಂದ್ರೆ, ನಾವು ಕೆಳಗಡೆ ಕೊಟ್ಟಿರುವಂತಹ ಗೋಲ್ಡ್ ಕುಚ್ಚು ಬದಲಿಗೆ ನಾವು ಮುತ್ತಿನ ಕುಚ್ಚನ್ನು ಕೊಡೋದ್ರಿಂದ ಇನ್ನೂ ಸ್ವಲ್ಪ ಇನ್ನೊಂದು 2 ಗ್ರಾಮ್ ಅಷ್ಟು ಕಡಿಮೆಲಿ ನಾವು ಮಾಡ್ಕೋಬಹುದು. ಇಲ್ಲ 1-1.5 ಗ್ರಾಮ್ ಅಷ್ಟಾದ್ರೂ ಕಡಿಮೆಲಿ ನಾವು ಮಾಡ್ಕೋಬಹುದು. ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಈ ಒಂದು ಓಲೆ ಜುಮ್ಕಿ. ಅರ್ಧದಂಗೆ ಬಂದಿರೋದು ನಿಮಗೆ ಗೊತ್ತಾಗ್ತಿದೆ ಅಂತ ಅನ್ಕೋತೀನಿ. ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ. ಇದರಲ್ಲಿ ಯಾವ್ದಾದ್ರು ಡಿಸೈನ್ಸ್ ನಿಮಗೆ ಇಷ್ಟ ಆದ್ರೆ ಅದನ್ನ ಸ್ಕ್ರೀನ್ ಶಾಟ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ನೋಡಿ
ಇಯರ್ ಚೈನ್ ನಮಗೆ ಈ ರೀತಿಯಾಗಿ ಬಂದಿದೆ, ನೋಡ್ತಾ ಇರಬಹುದು. ಇದು ಕೂಡ ನಮಗೆ ಜುಮ್ಕಿಗೆ ಎಲ್ಲ ಈ ರೀತಿ ಮಾಡಿ ಹಾಕೊಂಡು ಮದುವೆ ಫಂಕ್ಷನ್ಗಳಿಗೆ ಹಾಕಿದಾಗ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ. ಇದರಲ್ಲಿ ಇರುವಂತಹ ಗ್ರಾಮು 6 ಗ್ರಾಮ್, 6 ಗ್ರಾಮಿಗೆ ನಮಗೆ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ. ಎಷ್ಟು ಚೆನ್ನಾಗಿದೆ ಅಲ್ವಾ. ಹಾಗೆ ಈ ಒಂದು ಚೈನ್ ನ ನೋಡ್ತಾ ಇರಬಹುದು, ಒಂದೆಳೆ ಬಂದಿರುವಂತದ್ದು. ಹಾಗೆ ಮುತ್ತುಗಳು ಹಾಗೂ ನಮಗೆ ಮಧ್ಯದಲ್ಲಿ ಬೇರೆ ಕಲರ್ಗಳನ್ನು ಕೂಡ ಕೊಟ್ಟಿದ್ದಾರೆ ನಮಗೆ. ಹಾಗೆ ರೆಡ್ ಕಲರ್ ಹಾಗೆ ಗ್ರೀನ್ ಕಲರ್ ಮಣಿಗಳಲ್ಲಿ ಕೂಡ ಕೊಟ್ಟಿದ್ದಾರೆ. ತುಂಬಾ ಗ್ರ್ಯಾಂಡ್ ಕಾಣುತ್ತೆ. ಇದು ಒಂದೆಳೆ ಇರುವಂತದ್ದು. ಹಾಗೆ ಒಂದೆಳೆಗೆ ಹಾಗೆ ನಮಗೆ ಇದು ತುಂಬಾ ಕಡಿಮೆ ಗೋಲ್ಡ್ ಇರುತ್ತೆ. ತುಂಬಾ ಕಡಿಮೆ ಗೋಲ್ಡಿಗೆ ನಮಗೆ ತುಂಬಾ ಚೆನ್ನಾಗುತ್ತೆ. ಇದಕ್ಕೊಂದು ನಾವು ಪೆಂಡೆಂಟ್ ಯಾವ್ದಾದ್ರು ಎಕ್ಸ್ಟ್ರಾ ಇಟ್ಕೊಂಡು ಹಾಕಿದ್ರಂತೂ ಸಖತ್ ಗ್ರ್ಯಾಂಡ್ ಅನ್ಸುತ್ತೆ. ಇದಿಷ್ಟು ಸಿಂಪಲ್ ಆಗಿ ನಾವು ಇಷ್ಟು ಚೆನ್ನಾಗಿ ಮಾಡ್ಕೋಬಹುದಾ ಅಂತ ಅನ್ಸುತ್ತೆ. ಇದರಲ್ಲಿ ಇರುವಂತಹ ಗೋಲ್ಡ್ 4.5 ಗ್ರಾಮ್ ಅಷ್ಟೇ. 4.5 ಗ್ರಾಮಿಗೆ ನೋಡಿ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಅಲ್ವಾ. ಇದರಲ್ಲಿ ನಾವು ಬೇರೆ ಬೇರೆ ಕಲರ್ಗಳ ಬದಲಿಗೆ ಒಂದೇ ಕಲರ್ ಮುತ್ತು ಮಾತ್ರ ಹಾಕೊಂಡು ಮಾಡ್ಕೋತೀವಿ ಅಂತ ಕೂಡ ಮಾಡ್ಕೋಬಹುದು. ಇಲ್ಲ ಮಧ್ಯದಲ್ಲಿ ಯಾವ್ದಾದ್ರು ಇನ್ನೊಂದು ಕಲರ್ಗಳನ್ನ ಕೊಡ್ತೀವಿ ಅಂತಂದ್ರೂ ಕೂಡ ಕೊಟ್ಕೋಬಹುದು. ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ ಈ ಒಂದು ಚೈನು. ಇದರಲ್ಲಿ ಯಾವುದಾದ್ರೂ ಡಿಸೈನ್ಸ್ ನಿಮಗೆ ಇಷ್ಟ ಆದರೆ ಅದನ್ನ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ. ಸ್ಕ್ರೀನ್ಶಾಟ್ ಮಾಡಿಕೊಂಡು ನಿಮ್ಮ ಹತ್ತಿರದ ಜ್ಯುವೆಲರಿ ಶಾಪಿಗೆ ನೀವು ತೋರಿಸಿದಾಗ ಅದೇ ಥರದ ಒಂದು ಡಿಸೈನ್ಸ್ಗಳಲ್ಲಿ ನೀವು ಅಷ್ಟೇ ಗ್ರಾಮಲ್ಲಿ ನೀವು ಮಾಡ್ಕೋಬಹುದು. ಹಾಗೆ ಈ ಒಂದು ಹಾರನ ನೋಡ್ತಾ ಇರಬಹುದು, ಎಷ್ಟು ಗ್ರ್ಯಾಂಡ್ ಇದೆ ನೋಡಿ. 3 ಎಳೆ ಬಂದಿರುವಂತದ್ದು ಮುತ್ತು ಹಾಗೂ ನಮಗೆ ಒಂದು ದೂರದಲ್ಲಿ ನಮಗೆ ಒಂದು ಮಧ್ಯದಲ್ಲಿ ಹವಳನ ಕೊಟ್ಟಿದ್ದಾರೆ. ಹಾಗೂ ಎರಡೂ ಸೈಡಲ್ಲಿ ನಮಗೆ ಒಂದು ರೆಡ್ ಕಲರ್ ಹಾಗೆ ವೈಟ್ ಕಲರ್ ಅಲ್ಲಿ ನಮಗೆ ಬಿಲ್ಲೆನ ಕೊಟ್ಟಿದ್ದಾರೆ. ಸ್ಟೋನ್ ರೆಡ್ ಕಲರ್ ಹಾಗೂ ವೈಟ್ ಕಲರ್ ಸ್ಟೋನ್ ಬಂದಿರುವಂತದ್ದು ಒಂದು ಬಿಲ್ಲೆನ ಕೊಟ್ಟಿದ್ದಾರೆ. ಎಷ್ಟು ಗ್ರ್ಯಾಂಡ್ ಕಾಣ್ತಾ ಇದೆ ಅಂತಂದ್ರೆ ನೋಡ್ತಾ ಇರಬಹುದು. ಹಿಂದೆ ನಮಗೆ 2 ಎಳೆ ಬಂದಿದೆ, ಹಾಗೆ ಮುಂದೆ ನಮಗೆ ಬಿಲ್ಲೆಯಿಂದ ಈಚೆ ನಮಗೆ 3 ಎಳೆ ಬಂದಿರುವಂತದ್ದು. ಎಷ್ಟು ಗ್ರ್ಯಾಂಡ್ ಇದೆ ಅಂದ್ರೆ ಈ ಒಂದು ಹಾರ ಇದ್ರೆ ಸಾಕು ನಮಗೆ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ. ಯಾಕಂದ್ರೆ ಮುತ್ತು ಒಂದು ಹವಳದಲ್ಲೇ ನಮಗೆ ಅಷ್ಟೊಂದು ಚೆನ್ನಾಗಿ ಕಾಣುತ್ತೆ ಇದು. ಆದರೆ ಇದರಲ್ಲಿ ಇರುವಂತಹ ಗೋಲ್ಡು 10 ಗ್ರಾಮ್. 10 ಗ್ರಾಮಿಗೆ ನಮಗೆ ಎಷ್ಟು ಗ್ರ್ಯಾಂಡ್ ಅನ್ಸುತ್ತೆ ಅಲ್ವಾ. ನಿಜವಾಗ್ಲೂ ಇದು ಹಾಕಿದಾಗ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ. ತುಂಬಾ ಚೆನ್ನಾಗಿದೆ ಈ ಒಂದು ಡಿಸೈನು. ನನಗಂತೂ ಈ ಒಂದು ಡಿಸೈನ್ಸ್ ತುಂಬಾ ಇಷ್ಟ ಆಯಿತು. ಯಾಕಂದ್ರೆ 3 ಎಳೆಗೆ ನಮಗೆ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ. ಅದು 10 ಗ್ರಾಮಿಗೆ 2 ಬಿಲ್ಲೆಗಳನ್ನು ಕೂಡ ಕೊಟ್ಟಿದ್ದಾರೆ ಅಲ್ವಾ ನಮಗೆ. ಹಾಗಾಗಿ ತುಂಬಾ ಗ್ರ್ಯಾಂಡ್ ಅನ್ಸುತ್ತೆ. ಇದು ತುಂಬಾ ಗೋಲ್ಡ್ ಇದೆ ಅನ್ನೋ ತರ ಕಾಣುತ್ತೆ ಇದರಲ್ಲಿ. ಹಾಗೆ ಈ ಒಂದು ಬ್ರೇಸ್ಲೆಟ್ ನ ನೋಡ್ತಾ ಇರಬಹುದು ನೀವು, ಎಷ್ಟು ಚೆನ್ನಾಗಿದೆ ಅಂದ್ರೆ ನಾವು ಈ ರೀತಿಯಾಗಿ ಒಂದು ಮುತ್ತಿನ ಸೆಟ್ಗಳನ್ನ ಮಾಡಿದಾಗ ಈ ರೀತಿ ಒಂದು ನಮಗೆ ಯಾವ ಸೆಟ್ ಮಾಡ್ಕೋತೀವೋ ಆ ತರ ಸೆಟ್ ಅಲ್ಲಿ ನಾವು ಈ ರೀತಿ ಒಂದು ಬ್ರೇಸ್ಲೆಟ್ ನ ಕೂಡ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣುತ್ತೆ. ಒಂದು ಸೈಡ್ಗೆ ನಾವು ಬಳೆಗಳನ್ನ ಹಾಕೋಬಹುದು, ಇನ್ನೊಂದು ಸೈಡ್ಗೆ ನಾವು ಬ್ರೇಸ್ಲೆಟ್ ನ ಹಾಕೋಬಹುದು. ತುಂಬಾ ಚೆನ್ನಾಗುತ್ತೆ. ಆದ್ರೆ ಇದರಲ್ಲಿ ನಿಜವಾಗ್ಲೂ 3 ಎಳೆ ಬಂದಿದೆ. ಆದ್ರೆ 3 ಎಳೆ ಬಂದಿರೋದ್ರಿಂದ ನಾವು ಇದ್ರಲ್ಲಿ ತುಂಬಾ ಗೋಲ್ಡ್ ಇದೆಯೇನಪ್ಪ ಅಂತ ಅನ್ಕೋಬಹುದು. ಆದ್ರೆ ನಿಜವಾಗ್ಲೂ ಇಲ್ಲ, ತುಂಬಾ ಕಡಿಮೆ ಗೋಲ್ಡ್ಗೆ ನಾವು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಕೋಬಹುದು ಈ ರೀತಿ ಒಂದು ಡಿಸೈನ್ ಅಲ್ಲಿ. ಎಷ್ಟಪ್ಪ ಗೋಲ್ಡ್ ಇದೆ ಇದರಲ್ಲಿ ಅನ್ನೋದಾದ್ರೆ 2.5 ಗ್ರಾಮ್.